ಇನ್ನು ಈ PSI ಪರಶುರಾಮ ಸಾವಿನ ತನಿಖೆ ಸಿಐಡಿಗೆ ಹೆಗಲೇರಿದೆ. ಯಾದಗಿರಿಯಲ್ಲೇ ಸಿಐಡಿ ಬೀಡು ಬಿಟ್ಟು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ. ಈ ನಡುವೆ ಇಡೀ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರಿಸಬೇಕು ಅಂತ ಕೂಗು ಕೂಡ ಎದ್ದಿದೆ. ಪರಶುರಾಮ್ ಯಾದಗಿರಿಯಲ್ಲಿ ದಕ್ಷ PSI ಎಂದೇ ಹೆಸರು ಮಾಡಿದ್ದ ಆರಕ್ಷಕ. ಇಂತಹ ಅಧಿಕಾರಿ ಅನುಮಾನಾಸ್ಪದವಾಗಿ ಸಾವಿನ ಮನೆ ಸೇರಿರುವುದು ಹಲವು ಅನುಮಾನವನ್ನ ಹುಟ್ಟುಹಾಕಿದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. PSI ಪರಶುರಾಮ್ ನೆನೆದು ASI ಹಸನ್ ಕಣ್ಣೀರು. ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ದುರ್ದೈವ ಸರ್ ಅವರು ಹೋಗಿದ್ದು. ತನಿಖೆಯ ಹೊಣೆ ಹೊತ್ತ ಸಿಐಡಿ ಯಾದಗಿರಿಯಲ್ಲೇ ಬೀಡು ಬಿಟ್ಟಿದೆ. PSI ಸಾವಿನ ಕಾರಣವನ್ನ ಬೆನ್ನು ಹತ್ತಿದೆ. ಹೀಗಿರುವಾಗಲೇ ಪರಶುರಾಮ್ ತಮ್ಮ ನಿವೃತ್ತಿ ಬಗ್ಗೆ ಮಾತನಾಡಿರೋ ವಿಡಿಯೋ ಹೊರಬಿದ್ದಿದೆ. ದಕ್ಷ ಅಧಿಕಾರಿಯನ್ನ ನೆನೆದು ASI ಹಸನ್ ಕಣ್ಣೀರು ಹಾಕಿದ್ದಾರೆ. ಅಂತ ಒಳ್ಳೆಯ ದಕ್ಷ ಅಧಿಕಾರಿಗಳು ಸಿಗೋದಿಲ್ಲ ಸರ್. ನಮ್ಮ ದುರ್ದೈವ ಅನ್ಬೇಕು. ನಮ್ಮ ಡಿಪಾರ್ಟ್ಮೆಂಟಿಗೆ ಒಂದು ದುರ್ದೈವ ಸರ್ ಇದೆ ಅವ್ರು ಹೋಗಿದ್ದು. ಆದರೆ ನಮಗೆ ಈಗ ಅವ್ರದ್ದು ನೆನೆಸಿಕೊಂಡ್ರೆ ನಮಗೆ ಭಾಳ ಕಷ್ಟ ಆಗ್ತದೆ ಸರ್. ಅವ್ರದ್ದು ಏನು ಮಾತಾಡಬೇಕು ಅಂತಂದರೆ ಬರಲ್ಲ. ನಮಗೆ ಅಷ್ಟು ಇದಾಗಿಬಿಟ್ಟಿದೆ. ಆದರೆ 2 ದಿನ ತನಕ ನಮಗೆ ಭಾಳ ತ್ರಾಸಾಗಿದೆ. PSI ಸಾವು ಕೇಸ್ ಸಿಬಿಐ ತನಿಖೆಗೆ ಆಗ್ರಹ. ಶಾಸಕ ಚನ್ನಾರೆಡ್ಡಿ ಬಂಧನಕ್ಕೆ ಹೆಚ್ಚಿದ ಒತ್ತಡ. ಯಾದಗಿರಿ SP ಹಾಗೂ DYSP ಕಚೇರಿ ಎದುರು ದಲಿತ ಪರ ಸಂಘಟನೆಗಳು ಪ್ರತಿಭಟನೆಯ ಕಾಳೆ ಮೊಳಗಿಸಿದ್ರು. ಈ ಕೂಡಲೇ ಶಾಸಕ ಚನ್ನಾರೆಡ್ಡಿ ಹಾಗೂ ಆತನ ಪುತ್ರನನ್ನ ಬಂಧಿಸುವಂತೆ ಆಗ್ರಹಿಸಿದ್ರು. ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಒತ್ತಾಯಿಸಿದ್ರು. ಈ CID ತನಿಖೆಯಲ್ಲಿ ನಮಗೆ ಯಾವುದೇ ನಂಬಿಕೆ ವಿಶ್ವಾಸ ಇಲ್ಲ. ಇವತ್ತು ಈ ತನಿಖೆಯನ್ನು CID ಕೊಟ್ಟದನ್ನು ರದ್ದುಪಡಿಸಿ ಸಿಬಿಐದವರಿಗೆ ವಹಿಸಿ ಇವತ್ತು ಸತ್ತಂತ ಪರಶುರಾಮ್ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಕೊಡಬೇಕಂತ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀವಿ. ಒಂದು ವೇಳೆ ನ್ಯಾಯ ಒದಗಿಸಿ ಕೊಡದಲ್ಲೇ ಈ ಯಾದಗಿರಿ ಜಿಲ್ಲೆಯಲ್ಲಿ ಬಂದ್ ಮಾಡ್ತೀವಿ ಮತ್ತು ಶಾಸಕರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಕೂಡ ಯುವಕರು ಹಿರಿಯರು ಸನ್ನಿಧರಾಗ್ಯಾರ. ಪ್ರತಿಭಟನೆ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಪರಶುರಾಮ ಪತ್ನಿ ಶ್ವೇತಾರಿಗೆ ಸರ್ಕಾರಿ ಹುದ್ದೆ ನೀಡುವುದಾಗಿ ಭರವಸೆ ಕೊಟ್ಟರು. ಅವರು ಈಗ ನಾವು CID ಕೊಟ್ಟಿದ್ದೇವೆ, ಅದರ ತನಿಖೆ ಮಾಡ್ತಾರೆ ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಬಂದ ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಸತ್ತಿದ್ದಾರೆ ಅವರು ಅಂತ. ಜೊತೆಗೆ ನಾನು ಕೂಡ ನಾಡಿದ್ದು ಹೋಗ್ತಾ ಇದ್ದೇನೆ. ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರ್ತೇನೆ ಮತ್ತು ಅವರ ಶ್ರೀಮತಿಯವರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಈ ಮಧ್ಯೆ ಯಾದಗಿರಿ PSI ಪರಶುರಾಮ್ ಮನೆಗೆ JDS ನಾಯಕರು ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಈ ವೇಳೆ ಫೋನಿನಲ್ಲಿ ಮೃತರ ಕುಟುಂಬಸ್ಥರ ಜೊತೆ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಪರಶುರಾಮ್ ಸಾವಿಗೆ ನ್ಯಾಯ ಕೊಡಿಸುವುದಾಗಿ ಹೇಳಿದ್ರು. ಅವರು ತುಂಬ ಹರಾಜ್ ಮಾಡಿದ್ದಾರೆ. ದುಡ್ಡುಗೋಸ್ಕರ ಎಲ್ಲ ಹರಾಜ್ ಮಾಡಿದ್ದಾರೆ. ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಾರೆ. ಅವ್ರಿಗೆ ನ್ಯಾಯ ಅಷ್ಟೇ ಕೊಡಿಸ್ತಾರೆ. FIR ದಾಖಲಾಗಿ 3 ದಿನ ಕಳೆದರೂ ಇನ್ನೂ ಶಾಸಕರ ಬಂಧನವಾಗಿಲ್ಲ. ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ, ಲಂಚ ಕೇಳಿಲ್ಲ ಅನ್ನೋದಾದ್ರೆ ಶಾಸಕ ಚನ್ನಾರೆಡ್ಡಿ ಅಂಡ್ ಸನ್ಸ್ ನಾಪತ್ತೆ ಆಗಿರೋದು ಯಾಕೆ ಅನ್ನೋದೇ ಸದ್ಯದ ಪ್ರಶ್ನೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಇನ್ನು ಈ PSI ಪರಶುರಾಮ ಸಾವಿನ ತನಿಖೆ ಸಿಐಡಿಗೆ ಹೆಗಲೇರಿದೆ. ಯಾದಗಿರಿಯಲ್ಲೇ ಸಿಐಡಿ ಬೀಡು ಬಿಟ್ಟು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ. ಈ ನಡುವೆ ಇಡೀ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರಿಸಬೇಕು ಅಂತ ಕೂಗು ಕೂಡ ಎದ್ದಿದೆ. ಪರಶುರಾಮ್ ಯಾದಗಿರಿಯಲ್ಲಿ ದಕ್ಷ PSI ಎಂದೇ ಹೆಸರು ಮಾಡಿದ್ದ ಆರಕ್ಷಕ. ಇಂತಹ ಅಧಿಕಾರಿ ಅನುಮಾನಾಸ್ಪದವಾಗಿ ಸಾವಿನ ಮನೆ ಸೇರಿರುವುದು ಹಲವು ಅನುಮಾನವನ್ನ ಹುಟ್ಟುಹಾಕಿದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ.
ಪಿಎಸ್ಐ ಪರಶುರಾಮ್ ನೆನೆದು ಎಎಸ್ಐ ಹಸನ್ ಕಣ್ಣೀರು. ನಮ್ಮ ಡಿಪಾರ್ಟ್ಮೆಂಟಿಗೆ ಒಂದು ದುರ್ದೈವ ಸರ್ ಇದು. ಅವ್ರು ಹೋಗಿದ್ದು ತನಿಖೆಯ ಹೊಣೆ ಹೊತ್ತ ಸಿಐಡಿ ಯಾದಗಿರಿಯಲ್ಲೇ ಬೀಡು ಬಿಟ್ಟಿದೆ. ಪಿಎಸ್ಐ ಸಾವಿನ ಕಾರಣವನ್ನ ಬೆನ್ನು ಹತ್ತಿದೆ. ಹೀಗಿರುವಾಗಲೇ ಪರಶುರಾಮ್ ತಮ್ಮ ನಿವೃತ್ತಿ ಬಗ್ಗೆ ಮಾತನಾಡಿರೋ ವಿಡಿಯೋ ಹೊರಬಿದ್ದಿದೆ. ದಕ್ಷ ಅಧಿಕಾರಿಯನ್ನ ನೆನೆದು ಎಎಸ್ಐ ಹಸನ್ ಕಣ್ಣೀರು ಹಾಕಿದ್ದಾರೆ. ಅಂಥ ಒಳ್ಳೆಯ ದಕ್ಷ ಅಧಿಕಾರಿಗಳು ಸಿಗಂಗಿಲ್ಲ ಸರ್. ನಮ್ಮ ದುರ್ದೈವ ಅನ್ಬೇಕು. ನಮ್ಮ ಡಿಪಾರ್ಟ್ಮೆಂಟಿಗೆ ಒಂದು ದುರ್ದೈವ ಸರ್ ಇದು. ಅವ್ರು ಹೋಗಿದ್ದು. ಆದರೆ ನಮಗೆ ಈಗ ಅವ್ರದ್ದು ನೆನೆಸಿಕೊಂಡ್ರೆ ನಮಗೆ ಭಾಳ ಕಷ್ಟ ಆಗ್ತದೆ ಸರ್. ಅವ್ರದ್ದು ಏನು ಮಾತಾಡಬೇಕು ಅಂತಂದರೆ ಬರಲ್ಲ. ನಮಗೆ ಅಷ್ಟು ಇದಾಗಿಬಿಟ್ಟಿದೆ. ಆದರೆ 2 ದಿನ ತನಕ ನಮಗೆ ಭಾಳ ತ್ರಾಸಾಗಿದೆ. ಪಿಎಸ್ಐ ಸಾವು ಕೇಸ್ ಸಿಬಿಐ ತನಿಖೆಗೆ ಆಗ್ರಹ. ಶಾಸಕ ಚನ್ನಾರೆಡ್ಡಿ ಬಂಧನಕ್ಕೆ ಹೆಚ್ಚಿದ ಒತ್ತಡ. ಯಾದಗಿರಿ ಎಸ್ಪಿ ಹಾಗೂ ಡಿವೈಎಸ್ಪಿ ಕಚೇರಿ ಎದುರು ದಲಿತ ಪರ ಸಂಘಟನೆಗಳು ಪ್ರತಿಭಟನೆಯ ಕಾಳೆ ಮೊಳಗಿಸಿದ್ರು. ಈ ಕೂಡಲೇ ಶಾಸಕ ಚನ್ನಾರೆಡ್ಡಿ ಹಾಗೂ ಆತನ ಪುತ್ರನನ್ನ ಬಂಧಿಸುವಂತೆ ಆಗ್ರಹಿಸಿದ್ರು. ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಒತ್ತಾಯಿಸಿದ್ರು. ಈ ಸಿಐಡಿ ತನಿಖೆಯಲ್ಲಿ ನಮಗೆ ಯಾವುದೇ ನಂಬಿಕೆ ವಿಶ್ವಾಸ ಇಲ್ಲ. ಇವತ್ತು ಈ ತನಿಖೆಯನ್ನು ಸಿಐಡಿ ಕೊಟ್ಟದನ್ನು ರದ್ದುಪಡಿಸಿ ಸಿಬಿಐದವರಿಗೆ ವಹಿಸಿ ಇವತ್ತು ಸತ್ತಂತ ಪರಶುರಾಮ್ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಕೊಡಬೇಕಂತ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀವಿ. ಒಂದು ವೇಳೆ ನ್ಯಾಯ ಒದಗಿಸಿ ಕೊಡದಲ್ಲೇ ಈ ಯಾದಗಿರಿ ಜಿಲ್ಲೆಯಲ್ಲಿ ಬಂದ್ ಮಾಡ್ತೀವಿ ಮತ್ತು ಶಾಸಕರ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸ ಕೂಡ ಯುವಕರು ಹಿರಿಯರು ಸನ್ನಿಧರಾಗ್ಯಾರ. ಪ್ರತಿಭಟನೆ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪರಶುರಾಮ ಪತ್ನಿ ಶ್ವೇತಾರಿಗೆ ಸರ್ಕಾರಿ ಹುದ್ದೆ ನೀಡುವುದಾಗಿ ಭರವಸೆ ಕೊಟ್ಟರು. ಅವರು ಈಗ ನಾವು ಸಿಐಡಿ ಕೊಟ್ಟಿದ್ದೇವೆ, ಅದರ ತನಿಖೆ ಮಾಡ್ತಾರೆ ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಬಂದ ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಸತ್ತಿದ್ದಾರೆ ಅವರು ಅಂತ. ಜೊತೆಗೆ ನಾನು ಕೂಡ ನಾಡಿದ್ದು ಹೋಗ್ತಾ ಇದ್ದೇನೆ. ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರ್ತೇನೆ ಮತ್ತು ಅವರ ಶ್ರೀಮತಿಯವರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಈ ಮಧ್ಯೆ ಯಾದಗಿರಿ ಪಿಎಸ್ಐ ಪರಶುರಾಮ್ ಮನೆಗೆ ಜೆಡಿಎಸ್ ನಾಯಕರು ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಈ ವೇಳೆ ಫೋನಿನಲ್ಲಿ ಮೃತರ ಕುಟುಂಬಸ್ಥರ ಜೊತೆ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಪರಶುರಾಮ್ ಸಾವಿಗೆ ನ್ಯಾಯ ಕೊಡಿಸುವುದಾಗಿ ಹೇಳಿದ್ರು. ಅವರು ತುಂಬಾ ಹರಾಜ್ ಮಾಡಿದ್ದಾರೆ. ದುಡ್ಡುಗೋಸ್ಕರ ಎಲ್ಲ ಹರಾಜ್ ಮಾಡಿದ್ದಾರೆ. ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಾರೆ. ಅವ್ರಿಗೆ ನ್ಯಾಯ ಅಷ್ಟೇ ಕೊಡ್ತಾರೆ. ಎಫ್ಐಆರ್ ದಾಖಲಾಗಿ 3 ದಿನ ಕಳೆದರೂ ಇನ್ನೂ ಶಾಸಕರ ಬಂಧನವಾಗಿಲ್ಲ. ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ, ಲಂಚ ಕೇಳಿಲ್ಲ ಅನ್ನೋದಾದ್ರೆ ಶಾಸಕ ಚನ್ನಾರೆಡ್ಡಿ ಅಂಡ್ ಸನ್ಸ್ ನಾಪತ್ತೆಯಾಗಿರೋದು ಯಾಕೆ ಅನ್ನೋದೇ ಸದ್ಯದ ಪ್ರಶ್ನೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.